ಬಂಧುಗಳೇ, ಈ ವಿಡಿಯೋನಲ್ಲಿ ಬಾಟಲ್ ಜಾಕ್ ಹೇಗೆ ಕೆಲಸ ಮಾಡುತ್ತೆ, ಅದು ತೂಕವನ್ನು ಎತ್ತುವಾಗ ಒಳಗೆ ಏನೆಲ್ಲ ಆಗುತ್ತೆ ಮತ್ತು ಇದರಲ್ಲಿ ಯಾವ ಯಾವ ಭಾಗಗಳಿವೆ ಎನ್ನುವುದನ್ನು ಈ ಒಂದು ವಿಡಿಯೋನಲ್ಲಿ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಾಟಲ್ ಜಾಕ್ ಅಂತ ಹೆಸರು ಏನಕ್ಕೆ ಬಂತು ಅಂದರೆ, ಇದು ಒಂದು ಬಾಟಲ್, ಇದಕ್ಕೆ ಇದರದೇ ಆದ ಒಂದು ಆಕಾರವಿದೆ. ಈ ಜಾಕ್ ನೋಡೋಕೆ ಬಾಟಲ್ ಥರ ಇರೋದರಿಂದ ಇದಕ್ಕೆ ಬಾಟಲ್ ಜಾಕ್ ಅಂತ ಹೇಳ್ತಾರೆ. ಈಗ ಇದರ ಭಾಗಗಳನ್ನು ನೋಡೋಣ. ಇದು ಬಾಡಿ, ಇದು ಬೇಸ್. ಈ ಒಂದು ಜಾಕ್ನ ಎಲ್ಲ ಭಾಗಗಳು ಈ ಒಂದು ಬೇಸ್ ಮೇಲೆ ಇರುತ್ತೆ. ಇದು ಹ್ಯಾಂಡಲ್, ಇದನ್ನು ಮೇಲೆ ಕೆಳಗೆ ಮಾಡಿದಾಗ ತೂಕ ಮೇಲಕ್ಕೆ ಹೋಗುತ್ತದೆ. ಇದು ಮೈನ್ ಪಿಸ್ಟನ್, ಇದು ಸ್ಯಾಡಲ್. ಇದು ಮೈನ್ ಪಿಸ್ಟನ್ಗೆ ಕನೆಕ್ಟ್ ಆಗಿರುತ್ತೆ. ಇದನ್ನು ತಿರುಗಿಸಿ ಮೇಲೆ ಕೆಳಗೆ ಮಾಡಬಹುದು. ಇದು ರಿಲೀಸ್ ವಾಲ್. ಎತ್ತಿರುವ ತೂಕವನ್ನು ಕೆಳಗೆ ಇಳಿಸಲು ಈ ರಿಲೀಸ್ ವಾಲ್ನ ಉಪಯೋಗ ಮಾಡ್ತಾರೆ. ಇದು ಆಯಿಲ್ ರಿಸರ್ವಾಯರ್. ಇದರಲ್ಲಿ ಹೈಡ್ರಾಲಿಕ್ ಆಯಿಲ್ನ ತುಂಬಿಸಿರ್ತಾರೆ. ಇದು ಇನ್ಲೆಟ್ ಪೋರ್ಟ್. ಈ ಹೋಲಿಂದ ಹೈಡ್ರಾಲಿಕ್ ಆಯಿಲ್ನ ತುಂಬಿಸ್ತಾರೆ. ಇದು ಆಯಿಲ್ ಪ್ಲಗ್. ಒಳಗೆ ತುಂಬಿರುವ ಆಯಿಲ್ನ ಹೊರಗೆ ಬಾರದಂತೆ ಈ ಪ್ಲಗ್ಗಿಂದ ಮುಚ್ಚಿರ್ತಾರೆ. ಇದು ಪಂಪ್ ಸಿಲಿಂಡರ್ ಮತ್ತು ಇದು ಪಿಸ್ಟನ್. ಇವೆರಡೂ ಪಿಸ್ಟನ್ನಲ್ಲಿ ಆಯಿಲ್ ಲೀಕ್ ಆಗಬಾರ್ದು ಅಂತ ಆಯಿಲ್ ಸೀಲ್ನ ಇಟ್ಟಿರ್ತಾರೆ. ಇದು ಬಾಲ್ ವಾಲ್. ಆಯಿಲ್ ಒಂದೇ ಮಾರ್ಗವಾಗಿ ಹೋಗುವಂತೆ ಮಾಡುತ್ತೆ. ಉದಾಹರಣೆಗೆ ಈ ಒಂದು ಜಾಗದಲ್ಲಿ ಕೋನ್ ರೀತಿ ಇರುತ್ತೆ. ಈ ಕೋನ್ ಮೇಲೆ ಬಾಲ್ ಇರುತ್ತೆ. ಈಗ ಬಾಲ್ ಮೇಲೆ ಮಾತ್ರ ಹೋಗಲು ಜಾಗವಿದೆ, ಕೆಳಗೆ ಬರಲು ಜಾಗವಿಲ್ಲ. ಈ ಒಂದು ಸ್ಥಿತಿಯಲ್ಲಿ ಆಯಿಲ್ ಕೆಳಗಿಂದ ಮೇಲೆ ಮಾತ್ರ ಹೋಗುತ್ತೆ, ಮೇಲಿಂದ ಕೆಳಗೆ ಬರಲು ಸಾಧ್ಯವಾಗೋದಿಲ್ಲ. ನಾವು ಹ್ಯಾಂಡಲ್ನ ಒತ್ತಿದಾಗ ಆಯಿಲ್ ಪ್ರೆಷರ್ಗೆ ಬಾಲ್ ಮೇಲೆ ಹೋಗುತ್ತೆ. ಪ್ರೆಷರ್ ಇಲ್ಲ ಅಂದರೆ ಗುರುತ್ವಾಕರ್ಷಣೆಯಿಂದ ಬಾಲ್ ಕೆಳಗೆ ಬೀಳುತ್ತೆ. ಈ ಬಾಟಲ್ ಜಾಕ್ ಎರಡು ಪ್ರಿನ್ಸಿಪಲ್ನಲ್ಲಿ ಕೆಲಸ ಮಾಡುತ್ತೆ. ಮೊದಲನೇ ಪ್ರಿನ್ಸಿಪಲ್, ಈ ಒಂದು ಜಾಗದಿಂದ ಇಲ್ಲಿಯವರೆಗೆ ಎಷ್ಟು ಅಂತರವಿರುತ್ತೋ ಇಲ್ಲಿಂದ ಹ್ಯಾಂಡಲ್ನ ತುದಿಯವರೆಗೆ ಅದರ 10ರಷ್ಟು ಅಂತರವಿರುತ್ತೆ. ಹಾಗಾಗಿ ಕಡಿಮೆ ಶಕ್ತಿಯಿಂದ ಜಾಸ್ತಿ ತೂಕವನ್ನು ಎತ್ತೋದಕ್ಕೆ ಸಹಾಯವಾಗುತ್ತೆ. ಎರಡನೇ ಪ್ರಿನ್ಸಿಪಲ್ ಪ್ಯಾಸ್ಕಲ್ಸ್ ಲಾ. ಇದು ಮೈನ್ ಸಿಲಿಂಡರ್, ಇದು ಪಂಪ್. ಮೇನ್ ಸಿಲಿಂಡರ್ನ ಗಾತ್ರ ಈ ಪಂಪ್ ಸಿಲಿಂಡರ್ಗಿಂತ 3ರಷ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ಕಡಿಮೆ ಆಯಿಲ್ ಪ್ರೆಷರ್ನಿಂದ ತೂಕವಾದ ವಸ್ತುವನ್ನು ಸುಲಭವಾಗಿ ಎತ್ತಬಹುದು. ಹಾಗಾದರೆ ಬಾಟಲ್ ಜಾಕ್ ಹೇಗೆ ಕೆಲಸ ಮಾಡುತ್ತೆ ಎನ್ನುವುದನ್ನು ನೋಡೋಣ. ಈ ಹ್ಯಾಂಡಲ್ನ ಮೇಲೆ ಎತ್ತಿದಾಗ ಈ ಒಂದು ಬಾಲ್ ಮೇಲೆ ಬರುತ್ತೆ. ಆಗ ರಿಸರ್ವರ್ನಿಂದ ಆಯಿಲ್ ಈ ಪಂಪ್ ಸಿಲಿಂಡರ್ನ ಒಳಗೆ ಬರುತ್ತೆ. ನಂತರ ಹ್ಯಾಂಡಲ್ನ ಕೆಳಗೆ ಒತ್ತಿದಾಗ ಈ ಪಂಪ್ ಸಿಲಿಂಡರ್ನಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ಒಂದು ಬಾಲ್ ಕೆಳಗೆ ಬರುತ್ತೆ. ಈ ಒಂದು ಬಾಲ್ ಕೆಳಗೆ ಪ್ರೆಷರ್ ಇರುವುದರಿಂದ ಮೇಲೆ ಹೋಗುತ್ತೆ. ಆಗ ಪ್ರೆಷರ್ ಆಯಿಲ್ ಈ ಮೈನ್ ಸಿಲಿಂಡರ್ನ ಒಳಗೆ ಹೋಗಿ ಪಿಸ್ಟನ್ನ ಮೇಲಕ್ಕೆ ಹೋಗುವಂತೆ ಮಾಡುತ್ತೆ. ಇದರ ಜೊತೆ ನಾವು ಎತ್ತಬೇಕಾಗಿರುವ ತೂಕ ಕೂಡ ಮೇಲೆ ಹೋಗುತ್ತೆ. ಈ ಕ್ರಿಯೆಯಿಂದ ನಾವು ತೂಕವನ್ನು ಸುಲಭವಾಗಿ ಎತ್ತಬಹುದು. ಈಗಾಗಲೇ ಎತ್ತಿರುವ ತೂಕವನ್ನು ಕೆಳಗೆ ಇಳಿಸಲು ಈ ರಿಲೀಸ್ ವಾಲ್ನ ಉಪಯೋಗಿಸ್ತೇವೆ. ತೂಕ ಮೇಲಿರುವಾಗ ರಿಲೀಸ್ ವಾಲ್ನ ಮುಂದೆ ಒಂದು ಬಾಲ್ ಈ ಜಾಗವನ್ನು ಮುಚ್ಚಿರುತ್ತೆ. ಈ ವಾಲ್ನ ನಿಧಾನವಾಗಿ ತಿರುಗಿಸಿದ್ರೆ ಈ ಬಾಲ್ ಹಿಂದೆ ಬರುತ್ತೆ. ಆಗ ಈ ಸಿಲಿಂಡರ್ನಲ್ಲಿರೋ ಆಯಿಲ್ ನಿಧಾನವಾಗಿ ವಾಪಸ್ ರಿಸರ್ವರ್ಗೆ ಹೋಗುತ್ತೆ. ಆಗ ನಾವು ಎತ್ತಿರುವ ತೂಕ ಕೂಡ ನಿಧಾನವಾಗಿ ಕೆಳಗೆ ಬರುತ್ತೆ. ಬಂಧುಗಳೇ, ಇದುವರೆಗೆ ಬಾಟಲ್ ಜಾಕ್ ಕೆಲಸ ಮಾಡುವ ವಿಧಾನವನ್ನು ನೋಡಿದ್ದೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.